ಸೊ ಗೈಸ್, ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ಹಿಂದೆ ಬ್ಲಾಗಲ್ಲಿ ಹೇಳ್ದಂಗೆ ಹೊರನಾಡ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಅಲ್ಲಿಂದ ಈಗ ಕ್ಯಾತನ್ಮಕ್ಕಿಗೆ ಬಂದಿದ್ದೀವಿ. ಒಂದೊಳ್ಳೆ ಆಫ್ ರೋಡ್ ಮಾಡೋಣ ಅಂತ ಹೇಳಿ. ಮಳೆ ಇಲ್ಲ, ಬನ್ನಿ ನೋಡೋಣ ಮುಂದೆ ಹೇಗಿರುತ್ತೆ ಅಂತ. ಸೊ ಗೈಸ್, ಇಲ್ಲಿ ಚೆಕ್ ಪೋಸ್ಟ್ ಇದೆ. ಚೆಕ್ ಪೋಸ್ಟಲ್ಲಿ 55 ರೂಪಾಯಿ ಕಟ್ಟಬೇಕು 3 ಜನಕ್ಕೆ. 150 ರೂಪಾಯಿ ನಮ್ಮದು. ಸೊ ಆ್ಯಕ್ಷನ್ ಕ್ಯಾಮ್ರಲ್ಲೂ ಹಾಕ್ತೀವಿ, ನಮ್ಮ ಮೊಬೈಲಲ್ಲಿ ಹಿಡಿತೀವಿ. ನೋಡೋಣ ಯಾವ ಚೆನ್ನಾಗಿ ಬರುತ್ತೆ. ಎಷ್ಟು ಮಾಮೂಲಿ 50 ಗಾಡಿಗೆ ಅಂತ ತೊಗೊಳ್ಳಿಲ್ವಾ? ಇಲ್ಲ ಗಾಡಿಗೆ ಇದು ಸರ್ ಇವಾಗ ಏನೂ ಅಲ್ಲ ನಡಿ ಸಾಕಾಗಳು. ಹೂವು ಹೋದಂಗೆ ಹೋಯ್ತದ. ಬರ್ರಿ ಗಾಡಿ ಟೆನ್ಷನ್ ಇಲ್ಲ, ಹೂವು ಹೋದಂಗೆ ಹೋಯ್ತದ. ಲೆಫ್ಟಾ ರೈಟಾ? ಹಿಂಗೆ ಸೈಡ್ ನಡಿಯೋ, ಹಿಂಗೆ ರೈಟಲ್ಲಿ ಇದು ಗುರು. ಗೈಸ್ ಹೇಗಿದೆ? ಏನ್ ಗಾಡಿ ಇದೆ ರೋಲು ಮನು ಬೇರೆ ಕಾರಣ ಹೂವು ಹೋದಂಗೆ ಹೋಯ್ತು. ಗೈಸ್ 4x4 ಅಲ್ಲಿ ಹೋಗ್ತಾ ಇದ್ದೀವಿ. ಫುಲ್ ಮಜಾ ಇದೆ. ವಿಡಿಯೋ ಗುರು, ಇದು ಗುರು ಮಜಾ. ಅಲ್ಲೇ ನಿಲ್ಸ ಇದು ಮಾಡ್ತೀನಿ, ವಿಡಿಯೋ ಮಾಡ್ತೀನಿ. ಇದು ನೋಡ್ಕೊ. ಬಾ ಬೇರೆ ಅವನು ಹಿಂದೆಗಡೆ ಒಂದು 360 ಇಟ್ಕೊಂಡು ಅವನೇ. ಮಳೆ ಬರೋ ಕತೆ ಏನು ಇಲ್ಲಿ? ಮಳೆ ಬಂದೆ ಅವೆಲ್ಲ ಹೋಗಿರೋದು. ಅಯ್ಯಪ್ಪ ದೇವ್ರೆ. ಧನಂಜಯ ಹೇಳ್ಬಿಟ್ಟು ಮುಂದೆ ಕೂಡ ಚೆನ್ನಾಗಿ ಕಾಣಿಸ್ತದೆ ಈ ಪ್ಯಾಚ್. ಸೂಪರ್ ಆಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ನಾವು ತಾರ್ ತಗೊಂಡಾಗಿಂದ ಇದೆ ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ ಮಾಡಿಕೊಂಡು ಇದೇನೆ. ಓಡ್ಸಕ್ ಮಾತ್ರ ಎಲ್ಲ ಇದು ಶೇಕ್ ಆಯ್ತದೆ, ಬಟ್ ಗಾಡಿಗೆ ಮಾತ್ರ ಭಯ ಆಯ್ತು. ಅದು ಪಾಡ್ಗೆ ಅದು ಹೋಗ್ತಾ ಇದೆ, ಹೂವು ಹೋದಂಗೆ ಹೋಗ್ತಾ ಇದೆ. ಇನ್ನೊಂದು ಅರ್ಧ ಕಿಲೋಮೀಟರ್ ಬಂದ್ವಿ, ರೀಚ್ ಆಗೋದ್ವಿ. ಒಳ್ಳೆ ವ್ಯೂ ಪಾಯಿಂಟ್ ಇದೆ, ಹೋಗೋಣ. ಚಲೋ ಚಲೋ
ಮಚ್ಚ ಕಲ್ಲುಗಳೈತೆ ಕ್ಲೀನಾಗಿ ಅದ್ರ ಮೇಲೆ ಹೋಗ್ಬಿಡು. ಮಣ್ಗೋದ್ರೆ ಗಾಡಿ ಸ್ಲಿಪ್ ಆಯ್ತದೆ. ಹಾ ಓಲಿ ಓಲಿ, ಈಗ ಐತೆ ಬಾ, ಈಗ ಐತೆ ಬಾ. ಹೋಗಿ ಮೇಲ್ಗಡೆ ಒಂದು ರೈಟ್ ಐತೆ. ದಬಾಯಿಸು ದಬಾಯಿಸು. ಹಾಂ ವೆರಿ ಗುಡ್. ಇಲ್ಲೇ ಪಾರ್ಕಿಂಗ್ ಹಾಕು. ಗೈಸ್ ಫೈನಲಿ ಟಾಪ್ ರೀಚ್ ಆಗಿದ್ದೀವಿ. ಹೂವು ಬಂದಂಗೆ ಬಂತು ನಮ್ಮ ಗಾಡಿ ಮಾತ್ರ. ನೋಡಿ ಟೈಯರೆಲ್ಲ ಕ್ಲಚ್ ಸ್ವಲ್ಪ ಸ್ಮೆಲ್ ಬರ್ತದೆ, ಬಿಟ್ಟರೆ ಗಾಡಿ ಮಾತ್ರ ಹೂವು ಹೋದಂಗೆ ಹೋಯ್ತು ಗೆಳೆಯರೆ. ಗೈಸ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ವ್ಯೂ ನೋಡಿ ಸೂಪರ್ ಆಗಿದೆ. ನಮ್ಮ ಗಾಡಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ. ಎಲ್ಲ ಇಲ್ಲಿ ಲೋಕಲ್ಸ್ ಜೀಪ್ಗಳು, ನಮ್ಮದೊಂದೇ ಪ್ರೈವೇಟ್ ಗಾಡಿ. ಬಟ್ ಪಾಪ ಲೋಕಲ್ಸು ಅಷ್ಟೇ ಇಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಆಫ್ ರೋಡಿಂಗ್ ಬರಬೇಕಾದ್ರೆ ಯಾರು ನೋಡೋದು ಇರಿಟೇಟ್ ಮಾಡೋದು ಆ ಥರ ಎಲ್ಲ ಏನೂ ಮಾಡಲ್ಲ, ಇನ್ನೂ ಹೆಲ್ಪ್ ಮಾಡ್ತಾರೆ. ಇನ್ ಕೇಸ್ ನಿಮ್ದೇನಾದರೂ 4x4 ಗಾಡಿ ಇತ್ತು ಅಂದರೆ, ಎನಿ ಗಾಡಿ 4x4 ಇತ್ತು ಅಂದರೆ ತಗೊಂಬನ್ನಿ, ಗಾಡಿ ಹೂವು ಹೋದಂಗೆ ಹೋಗುತ್ತೆ. ಇನ್ ಕೇಸ್ ಏನಾದರೂ ಕಚ್ಕೊಂತು ಗಾಡಿ ಅಂದರು ಜೀಪ್ ಡ್ರೈವರ್ಸ್ ಏನಿದ್ದಾರೆ ಖಂಡಿತ ಹೆಲ್ಪ್ ಮಾಡೇ ಮಾಡ್ತಾರೆ ನಿಮಗೆ. ನಮಗಂತೂ ಪಾಪ ನಾವು ವೀಡಿಯೋ ತಗೊಳ್ಳೋವರೆಗೂ ಫೋಟೋಸ್ ತಗೊಂಡು ಹಿಂದೆ ಕಾಯ್ತಾನೇ ಇದ್ರು ಪಾಪ. ಏನಾರು ನೋಡಿಯೋದು ಹೋಗ್ರಿ ಮುಂದೆ ಅಂತ ಹೇಳೋದು ಆ ಥರ ಎಲ್ಲ ಏನೂ ಮಾಡಲಿಲ್ಲ. ಸೂಪರಾಗಿದೆ ಸ್ಪಾಟ್ ಮಾತ್ರ. ಇದೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಇಲ್ಲಿಗೆ. ನೋಡಿ ಹೇಗಿದೆ ಸ್ಪಾಟು, ಸೂಪರಾಗಿದೆ. ಲೈಟಾಗಿ ಬಿಸಿಲಿದೆ ಅಷ್ಟೇ.
ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ. ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿವೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಸೊ ಗೈಸ್, ಈಗ 12 ಗಂಟೆ ಆಗಿದೆ ಟೈಮು. ಸೊ ಬಿಡ್ತಾ ಇದ್ದೀವಿ ಕ್ಯಾಚರ್ ಮಕ್ಕಿನ. ಒಳ್ಳೆ ಆಫ್ ರೋಡ್ ಇತ್ತು, ಸಖತ್ತಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಮಾತ್ರ. ಸೊ ಈಗ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಇಲ್ಲಿಂದ ನೆಕ್ಸ್ಟ್ ಯಾವುದೋ ಫಾಲ್ಸ್ ಇದ್ದಿತ್ತು, ಬನ್ನಿ ಆ ಫಾಲ್ಸ್ ಹತ್ರಕ್ಕೆ ಹೋಗೋಣ. ಆದರೆ ಈ ಬ್ಲಾಗಲ್ಲೇ ತೋರಿಸ್ತೀನಿ, ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಅಷ್ಟೇ ಫಾಲ್ಸು. ತೀರಾ ಲೆಂತಿ ಆಗೋಗ್ಬಿಡುತ್ತೆ ಅಂತ. ಸೊ ಲೆಂತಿ ಏನಾದರೂ ಆಗಲಿಲ್ಲ ಇದೇ ಬ್ಲಾಗಲ್ಲೇ ಬರುತ್ತೆ, ಇವತ್ತು ಇನ್ನೊಂದು ಬ್ಲಾಗಲ್ಲಿ ಹಾಕ್ತೀನಿ. ಸೊ ಗೈಸ್ ಬನ್ನಿ ಹೋಗೋಣ. ನೋಡಿ ಹೇಗಿದೆ ನೇಚರ್. ಒನ್ ಆಫ್ ದ ಬೆಸ್ಟ್ ಪ್ಲೇಸ್. ಫಸ್ಟ್ ಟೈಮ್ ಬಂದಿರೋದು. ಮಳೆ ಇಲ್ಲ, ಬಿಸಿಲಿದೆ, ಬಟ್ ಬೆನಿಫಿಟ್ ಏನಂತ ಆ್ಯಕ್ಚುಲಿ ನೀಟಾಗಿ ಇಷ್ಟೊತ್ತೆ ಮಳೆ ಇಲ್ಲ, ಅದೊಂದು ಬೇಜಾರಷ್ಟೇ. ಮಂಜಿದೆ, ಬಟ್ ಗಾಡಿ ಮಾತ್ರ ಹೂವು ಬಂದಾಗ ಬಂತು ಮೇಲ್ಗಡೆಗೆ. ಬಯಕೆಯು ಒಂದೇ, ಗುರಿಯೊಂದೇ, ಬಯಕೆಯು ಒಂದೇ, ನಿನ್ನ ಚೆಲುವಿಂದ, ನಿನ್ನ ಒಲವಿಂದ ನನ್ನಲ್ಲಿ ನೀ ತಂದೆ ಆನಂದ. ನಾ ಸಂತೋಷ ಸೌಭಾಗ್ಯ ನಿನ್ನಿಂದ ಜೀವವಾಗಿದೆ, ಭಾವಜೀನಾಗಿದೆ, ಬಾಳುವಾಡಾಗಿದೆ, ನಿನ್ನ ಸೇರಿ ನಾ